ಅರ್ಥವ್ಯವಸ್ಥೆ ಮತ್ತು ಸರಕಾರ. ಅರ್ಥವ್ಯವಸ್ಥೆ ಹೇಗಿರುತ್ತೆ, ಅರ್ಥವ್ಯವಸ್ಥೆ ಅಂದರೆ ಏನು, ಅದರಲ್ಲಿ ಏನೇನನ್ನ ಯೋಜನೆಗಳನ್ನ ಮಾಡ್ತಾರೆ, ಸರಕಾರದ ಪಾತ್ರ ಅರ್ಥವ್ಯವಸ್ಥೆಯಲ್ಲಿ ಹೇಗೆ ಇದೆ ಅನ್ನೋದನ್ನ ಅರ್ಥವ್ಯವಸ್ಥೆ ಮತ್ತು ಸರಕಾರ ಪಾಠದಲ್ಲಿ ಹೇಳಿದ್ದಾರೆ ಮಕ್ಕಳು. ಸೊ ನಾವು ಇದರ ಒಂದು LBA ಕ್ವಶನ್ ಅಂಡ್ ಆನ್ಸರ್ ನ ಇವತ್ತು ನೋಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು, ಆಪ್ಷನ್ ಎ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಬಿ ವರ್ಗೀಸ್ ಕುರಿಯನ್, ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್ ಮತ್ತು ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತಂದ್ರೆ ಇಳುವರಿಗಳನ್ನ ಹೆಚ್ಚು ಮಾಡುವುದು. ಯಾವ ತರ ಹೆಚ್ಚುವರಿ ಮಾಡ್ತಾರೆ? ಸೊ ಹೆಚ್ಚಿನ ಇಳುವರಿ ಕೊಡುವಂತಹ ಬೀಜಗಳನ್ನ ಬಳಸುವುದು, ಅದೇ ರೀತಿ ರಾಸಾಯನಿಕ ಗೊಬ್ಬರಗಳು, ಬೇರೆ ಬೇರೆ ವಿಧಾನಗಳು, ನೀರಾವರಿ, ಇವುಗಳ ಮೂಲಕ ಮೊದಲು ಗೋಧಿಯ ಇಳುವರಿ, ಆಮೇಲೆ ಭತ್ತ, ರಾಗಿ ಎಲ್ಲ ಒಂದು ಬೆಳೆಗಳ ಇಳುವರಿಯನ್ನ ಹೆಚ್ಚು ಮಾಡಿರುವಂಥದ್ದು. ಇದನ್ನೇ ಹಸಿರು ಕ್ರಾಂತಿ ಅಂತ ಕರೀತಾರೆ. ಸೊ ಭಾರತದಲ್ಲಿ ಈ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನ ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಭಾರತದ ಕೃಷಿಯಲ್ಲಿ ಒಂದು ಸುಧಾರಣೆಯನ್ನ ತರುವಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಸೊ ಭಾರತದ ಕೃಷಿಯಲ್ಲಿ ಸುಧಾರಣೆ ತರುವಲ್ಲಿ MS ಸ್ವಾಮಿನಾಥನ್ ಅವರು ತುಂಬಾ ಮಹತ್ತರವಾದ ಪಾತ್ರವನ್ನ ವಹಿಸಿದ್ದಾರೆ. ಸೊ ಇದಕ್ಕೋಸ್ಕರ ಇವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಲಾಗಿದೆ ಮಕ್ಕಳೇ. ಓಕೆ, ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಇದಕ್ಕೋಸ್ಕರ ಸ್ವಾಮಿನಾಥನ್ ಅವರಿಗೆ ಕೊಟ್ಟು ಗೌರವಿಸಲಾಗಿದೆ. ಸೊ ಅವರು ಒಂದು ಮಹತ್ವದ ಪಾತ್ರ ವಹಿಸಿದ್ದರಿಂದ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ.